5,10,000 ರೂಪಾಯಿ ತೊಗೊಂಡ್ರಿ. ನಮ್ಮ ಜನರಿಗೆ ಅನ್ಯಾಯ ಭಾಳ ಆಗ್ಲಕತ್ತದ. 5,10,000 ರೂಪಾಯಿ ಇದೇ ಶೋರೂಮ್ಗೆ ಬಂದು ಕಟ್ರ. ನಿಮ್ಮ ಆಫೀಸ್ಗೆ ಬಂದು ಬಸವರಾಜ ಪಾಟೀಲ್ ಅವ್ರಿಗೆ ಭಾಳ ಶಾಮಿಲ್ ಅದಾರ. ಟ್ರ್ಯಾಕ್ಟರ್ ಖರೀದಿಯಲ್ಲಿ ಬಡ ರೈತನಿಗೆ ಗೋಲ್ಮಾಲ್. ಎಸ್ ವೀಕ್ಷಕರೇ, ಅಫ್ಜಲ್ಪುರ ತಾಲೂಕಿನ ಗೌರ್ಕೆ ಗ್ರಾಮದ ನಿವಾಸಿಯಾಗಿದ್ದ ಶ್ರೀ ಸೈಪನ್ ಸಾಬ್ ತಂದೆ ರಸೂಲ್ ಸಾಬ್ ಅಲ್ಲಾಪುರ್ ಅವರು ಅನಕ್ಷರಸ್ಥರಾಗಿದ್ದು ತಮ್ಮ ಜಮೀನಿನಲ್ಲಿ ಕೃಷಿ ಕೆಲಸಕ್ಕಾಗಿ L&T ಶೋರೂಮ್ನಲ್ಲಿ ಒಂದು ಟ್ರ್ಯಾಕ್ಟರ್ ಖರೀದಿಸಿರುತ್ತಾರೆ. ವಾಹನದ ಕಂತುಗಳು ಕಟ್ಟಲು ಸಾಧ್ಯವಾಗದ ಕಾರಣ ಬೇರೆಯವರಿಗೆ ಟ್ರ್ಯಾಕ್ಟರ್ ಮಾರಾಟ ಮಾಡಲು ಅವರಿಂದ ಹಣ ಪಡೆದುಕೊಂಡಿರುತ್ತಾರೆ. L&T ಶೋರೂಮ್ಗೆ ಹೋಗಿ ಕೆಲಸ ಮಾಡುತ್ತಿದ್ದ ಕೋಟೆಪ್ಪ ಚಂದ್ರಮಪ್ಪ ತಳವರ್ ಅವರಿಗೆ ಭೇಟಿ ನೀಡಿದಾಗ ಫೈನಾನ್ಸ್ ಕಡೆಯಿಂದ NOC ತೆಗೆದುಕೊಡುವುದಾಗಿ 4,10,800 ರೂಪಾಯಿಗಳನ್ನು RTGC ಮೂಲಕ ಹಣ ಕಟ್ಟಲಾಗುವುದು ಎಂದು ಮೋಸ ಮಾಡಿ ತಮ್ಮ ಖಾತೆಗೆ ಹಣ ವರ್ಗಾವಣೆ ಮಾಡಿಕೊಂಡಿರುತ್ತಾರೆ. L&T ಶೋರೂಮ್ನಲ್ಲಿ ಕೆಲಸ ಮಾಡುತ್ತಿದ್ದ ಕೋಟೆಪ್ಪ ಚಂದ್ರಮಪ್ಪ ತಳವರ್ ಇವರು ರೈತರಿಗೆ ಮೋಸ ಮಾಡುತ್ತಿರುವುದರಿಂದ ಮತ್ತು L&T ಶೋರೂಮ್ ವಿರುದ್ಧ ಬಿಜೆಪಿ ST ಮೋರ್ಚಾದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಶರಣು ದೇವಣಜಿಯವರು ಮತ್ತು ಸುಮಾರು 200ಕ್ಕೂ ಹೆಚ್ಚು ರೈತರು ಸೇರಿಕೊಂಡು ದಿನಾಂಕ 3/11/2025 ಅಂಬೇಡ್ಕರ್ ವೃತ್ತದಿಂದ L&T ಶೋರೂಮ್ ವರೆಗೆ ಕಾಲ್ನಡಿಗೆಯ ಮೂಲಕ ನಡೆದುಕೊಂಡು ಹೋಗಿ ಶೋರೂಮ್ ಎದುರುಗಡೆ ಪ್ರತಿಭಟನೆ ಮಾಡಲಾಗುವುದೆಂದು ಮಾಧ್ಯಮದೊಂದಿಗೆ ಮಾತನಾಡಿ ಎಚ್ಚರಿಕೆ ನೀಡಿದರು. ಸರ್, ಈ ಜೈಂದ್ರ ಫೈನಾನ್ಸ್ ಕಂಪ್ನಿ ಇದ್ರಿ, ನಾವು ಇಲ್ಲಿ ಮೊದಲು 2 ಗಾಡಿ ತೆಗೆದೇವ್ರಿ. ಇದು ಏನದ್ರಿ NSC ಮತ್ತವ್ರಿಗೆ ಮಾರಿದವ್ರಿ. NSC ಕೂಡ ಸರಿಯಾಗಿ ನಾವು ಇಲ್ಲಿ ಏನದ್ರಿ ಇಲ್ಲಿ ಮ್ಯಾನೇಜರ್ ಇದ್ರಿ ಕೋಟೆಪ್ಪ ತಳವಾರ ಅಂತ ಹೇಳಿರಿ. ಅವ್ರು ಏನದ್ರಿ ನಾ ಕಟ್ಟಿ ನಮ್ಮದೇ ಫೈನಾನ್ಸ್ ಅದ, ನಾ ಕಟ್ತೀನಿ ಅಂತೇಳಿ ಬಂದ ಕಿಶೆ ನಾನು ವೋಚರ್ ಬರೆದ ಕಿಶೆ ಮೋಸ ಮಾಡಿ ನನಗೆ ಇಲ್ಲಿದು ಫರಾರಿಯಾಗಿ ಹೋಗ್ಯದ್ರಿ. ಈ ಕಂಪನಿ ಒಳಗೆ ಒಂದು ನಮಗೆ ನ್ಯಾಯ ಬಗ್ಗೆ ಇದು ಮಾಡಿಕೊಡ್ರಿ ಅಂತೇಳಿ ನಾವು ಈ ಕಂಪನಿ ಶೋರೂಮ್ L&T ಇದಕ್ಕೆ ಬಂದ ಕಿಶೆ ಏನದ ನಾವು ನಾಳೆಗೆ ಸೋಮವಾರ ದಿನ ಪ್ರತಿಭಟನೆ ಮಾಡಿ ನಾವು ಇದು ಮಾಡ್ತೇವೆ. ನಮಗೆ ನ್ಯಾಯ ಸಿಗಬೇಕು. ಎಷ್ಟು ತೊಗೊಂಡ ರೊಕ್ಕ? 5,10,000 ರೂಪಾಯಿ ತೊಗೊಂಡನ. ಅದು ನಮಗೆ ಫ್ರಾಡ್ ಮಾಡ್ಯಾನ. ನಮ್ಮದೇ ಕಂಪನಿ ಅದ ಅಂತೇಳಿ ಇದು ಫ್ರಾಡ್ ಮಾಡಿ ಕಿಶೆ ನಮ್ಮ ಮೋಸ ಮಾಡಿ ಕಂಪ್ನಿದವ್ರು ಏನ್ ಹೇಳ್ತಾರೆ? ನೀವು ದುಡ್ಡು ಬಂದು ಇಲ್ಲೇ ಮಾತಾಡಿದ್ರಿ, ನಮಗೆ ಸಂಬಂಧ ಇಲ್ಲ, ಇದು ಅವ ಬಿಟ್ಟು ಹೋಗ್ಯಾನ ಅಂತೇಳಿ ನಮಗೆ ಇದು ಮಾಡ್ತಾರ್ರಿ. ಅದಕ್ಕೆ ಏನಪ್ಪ ಇದು ನಮಗೆ ನ್ಯಾಯ ಒದಗಿಸ್ಬೇಕು. ಈ ರೊಕ್ಕ ತೊಗೊಂಡಿದ್ದು ಕೊಡೋದು ಎಲ್ಲ ಈ ಮ್ಯಾನೇಜರ್ಗೆ ಈಗಿರೋ ಮ್ಯಾನೇಜರ್ ಗೊತ್ತದ್ರಿ ಇಲ್ಲಿ ಇರೋರಿಗೆ? ಇಲ್ಲಿ ಗೊತ್ತದ್ರಿ. ಅಂದ್ರೆ ಇವ್ರು ಮೈಗೆ ಹಚ್ಕೊಳ್ಳಲಾಗ್ಯಾರ ಈಗ. ಬಸವರಾಜ್ ಪಾಟೀಲ್ ಅಂತ ಹೇಳಿದ್ರು. ಈಗ ಏನು ಮಾಡ್ತೀರಿ? ಈಗ ಫೈನಲ್ ಆಗಿ ಏನು ಮಾಡಬೇಕು? ಪ್ರತಿಭಟನೆ ಮಾಡ್ತೇವ್ರಿ ಮುಂದೆ ನಾವು ಸೋಮವಾರ ದಿನ. ನಮಸ್ಕಾರ, ನಾನು ಶರಣು ದೇವಣಜಿ, BJP ತಾಲೂಕು ST ಅಧ್ಯಕ್ಷ. ನಮ್ಮ ಜನರಿಗೆ ಅನ್ಯಾಯ ಆಗ್ಯದ. ಇಲ್ಲೇ ಪಕ್ಕದಲ್ಲಿ ಗೌರಿಕೆದವರು ಈಗಾಗಲೇ ಶ್ರೀಮಾನಿ PSI ಸಾಬ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 2 ಸಪ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದರೂ ಕೂಡ ಅವ್ರು ನನಗೆ ಸಂಬಂಧ ಕೊಡಲ್ಲ ಅಂತೇಳಿ ಸಾಹೇಬರು ಹೇಳಕತ್ತಾರ. ನಮ್ಮ ಜನರಿಗೆ ಅನ್ಯಾಯ ಭಾಳ ಆಗ್ಲಕತ್ತದ. ಈ ಪ್ರಭಾವ ಆಗ್ಯದ. ಅವ್ರನ್ನ 5,10,000 ರೂಪಾಯಿ ಇದೇ ಶೋರೂಮ್ಗೆ ಬಂದು ಕಟ್ರ. ಅವ್ರು ಬೇರೆಯಲ್ಲಿ ಮನ್ಯಾಗ ಕೊಟ್ಟಿಲ್ಲ, ಹೊಲ ಕೊಟ್ಟಿಲ್ಲ, ಬಸ್ ಸ್ಟ್ಯಾಂಡ್ ಕೊಟ್ಟಿಲ್ಲ, ಚಾ ಕುಡಿಯೋ ಕೊಟ್ಟಿಲ್ಲ. ಅವ್ರು ನಿಮ್ಗೆ ನಿಮ್ಮ ಆಫೀಸ್ಗೆ ಬಂದು ಬಸವರಾಜ ಪಾಟೀಲ್ ಅವ್ರಿಗೆ ಭಾಳ ಶಾಮಿಲ್ ಅದಾರ. ಬಸವರಾಜ ಪಾಟೀಲ್ ರಾತ್ರಿ ನಾನು ಮಾತಾಡ್ದೆ, ನೋಡಿ ಸರ್ ನಮ್ಮ ಜನರಿಗೆ ಭಾಳ ಅನ್ಯಾಯ ಆಗ್ಯದ, ಪಾಪ ಒಳ್ಳಕತ್ತವ, ಬಡವ್ರವ, ಬಿಟ್ಟಿಂಗ್ ಹೊಂಟವ, ಅನ್ಯಾಯ ಆಗ್ಲಕ್ಕ ಸರ್, ರೊಕ್ಕ ಕೊಡಿಸಿರ ಸರ್ ನನಗೆ ಗೊತ್ತಿಲ್ಲ ರೀ. ಅರೇ ನಿಮ್ಮ ಮನೆ ತಂದು ಕೊಟ್ಟಿಲ್ಲ ರೀ, ಹೊಲ ತೊಗೊಂಡು ಕೊಟ್ಟಿಲ್ಲ. ಅವರು ಟ್ರ್ಯಾಕ್ಟರ್ ತೊಗೋಬೇಕು, NS ಕ್ಲಿಯರ್ ಮಾಡ್ತಾ ಕೊಟ್ರ. ಅವೊಬ್ಬ ಯಾವಪ್ಪ ಅಂದ್ರೆ ಕೋಟೇಶ್ ತಳವಾರ ಅಂತೇಳಿ ನಮ್ಮ ಜನರಿಗೆ ಅನ್ಯಾಯ ಹ್ಯಾಂಗ ಮಾಡಿನಪ್ಪ ಅಂದ್ರೆ, ಸರ್ ನಾನು ಕಟ್ತೀನಿ ಮತ್ತು ನಾವ್ಲಿ ಕಟ್ಟಂತೇಳಿ ಪಾಪ ಅವರು ಕೆಲ್ಯಾರ ಮನುಷ್ಯ, ಹೊಲ ಮಾನ ಮಾಡೋ ಮನುಷ್ಯ ಕಟ್ಕೊಂಡು ನೀವು ನಿಂದಿರಿಲ್ಲ ಅಂತೇಳಿ ಯಾವ್ದ್ರಿಂದ SBI ಬ್ಯಾಂಕ್ FMC ಒಳಗದ, ಅದ್ರೊಳಗೆ ಒಟ್ಟಿಗೆ ವೋಚರ್ ಪ್ರತಿಯೊಂದು ಕಟ್ಕೊಂಡಾನ. ಯಾರ ಮುಂದೆ ಹೇಳ್ಬೇಡ್ರಿ ಸರ್ ನಾನು ನಾಳೆ ಕ್ಲಿಯರ್ ಮಾಡ್ತೀನಿ, ನಾಳೆ ಕ್ಲಿಯರ್ ಮಾಡ್ತೀನಿ. ಇದಕ್ಕೆ ಯಾರಾದರೂ ಕಾಣಿದ್ರು ಬಸವರಾಜ ಪಾಟೀಲ್ ಅವರೇ. ಬಸವರಾಜ ಪಾಟೀಲ್ ಅವರೇ, ನಾನು ನೀವು ಏನು ಹೇಳ್ತೀರಿ ಗೊತ್ತಾನು ಸಂಬಂಧ ಇಲ್ಲ ಅಂತ ಹೇಳ್ತೀರಿ. ನಿಮ್ಮ ಆಫೀಸ್ ಒಳಗೆ ಕೊಟ್ಟು ಗಾಡಿ ಕೊಟ್ಟು ಬ್ಯಾಂಕಿಗೆ ಹಚ್ಬಿಟ್ರಿ. ಇದಕ್ಕೆ ಯಾರ್ರಿ? ಅವ ಬಸವರಾಜ ಪಾಟೀಲ್ ಅವ್ರು ಹೇಳ್ರಿ ಸಂಬಂಧ ಇಲ್ಲ, ನಾನು ಅವ್ರ ಬಲ ನೀವು ಬಲ ಅರ್ಥೇನು ಸರ್? ನಿಮ್ಮ ಸಂಬಂಧಪಟ್ಟವ್ರು ಇಮೇಲೆ ಇದಕ್ಕೆ ಸೋಮಕ ಒಂದೇಳೆ ಇವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ನಾವು ಅಫ್ಜಲ್ಪುರ ತಾಲೂಕದ ರೈತ ಬಂದವ್ರಿಗೆ ಏನು ಕೇಳ್ತೀನಪ್ಪ ಅಂದ್ರೆ, ಪ್ರತಿಯೊಬ್ಬ ರೈತರಿಗೆ ಈ ಥರ ಅನ್ಯಾಯ ಆಗ್ಲಕತ್ತದ. ಎಲ್ಲ ರೈತರು ಟ್ರ್ಯಾಕ್ಟರ್ ತೊಗೊಳಂಥ ಮಾಲಕರು ಈ ಸೋಮವಾರ ದಿನ ಇದಕ್ಕೆ ಮುತ್ತಿಗೆ ಹಾಕಂತ ಕೆಲಸ ಮಾಡ್ಕೊತೀವಿ. ಮತ್ತು ನಮಗೆ ಈ ಸಂಘಟನೆ ವಿಶೇಷವಾಗಿ ಕೈ ಮುಗಿ ಕೇಳ್ಕೊಳ್ತೀವಿ. ಈ ಸಂಘಟನೆ ಕೂಡ ಇದಕ್ಕೆ ಹೋರಾಟಕ್ಕೆ ಬೆಂಬಲ ಕೊಡಬೇಕು. ಮತ್ತು ನಾವು ಸೋಮವಾರ 10 ಗಂಟೆಗೆ ನಾವು ಹೋರಾಟ ಕೊಡ್ಬೇಕಂತೇಳಿ ನಿರ್ಧಾರ ಮಾಡೀವಿ. ಪಾಪ ರೈತರು ಏನು ಮಾಡ್ಕೊಳ್ಕಂತ ಸಾಲ ಆಗ್ಯದ, ಹೊಲ್ಲಾಗ ಟ್ರ್ಯಾಕ್ಟರ್ ನೇಗಲು ಹೊಡ್ಲಿಕ್ಕೆ ಟ್ರ್ಯಾಕ್ಟರ್ ಇಲ್ಲ, ಒಯ್ಬೇಕಂತ ಕನಸ್ಕೊಂಡರು. ದೀಪಾವಳಿ ಪಡಕ್ಕೆ ಹಾಕಂತೇಳಿ ಮೋಸ ಮಾಡ್ಯಾರ. ಬಸವರಾಜ ಪಾಟೀಲ್ ಮತ್ತು
ಕೋಟೇಶ್ ತಳವಾರ ಅನ್ಯಾಯ ಮಾಡ್ರ ಇದಕ್ಕೆ ಬೆಂಬಲ ಕೊಡ್ಕೊಂಡು ತಮ್ಮದು ಕೇಳ್ಕೊಳ್ತೀವಿ.